ನಾನೀಗ ಬರ್ತಾ ಇರೋದು ಇದು 4th ಕ್ಯಾಂಪ್. ಬಟ್ ಫಸ್ಟ್ ಕ್ಯಾಂಪ್ಗೆ ಬಂದಾಗ ನನಗೆ ತುಂಬ ಟೆನ್ಷನಲ್ಲೇ ಬರ್ತಾ ಇದ್ದೆ. ಯಾವಾಗ ನೋಡಿದ್ರು ಮನೆ ಮಗಳು ಅದೇ ಒಂದು ಚಿಕ್ಕ ಪ್ರಪಂಚದಲ್ಲೇ ಇದ್ದೆ. ಆ್ಯಕ್ಚುಲಿ ನಾನು ಬಂದಾಗ ನಾನು ತುಂಬಾ ಟೆನ್ಷನ್ ಹೇಗಿತ್ತು ಅಂತಂದರೆ ಏನು ಅಂದರೆ ನಾನು ನನ್ನ ಮಗಳು ಎರಡೇ ಒಂದು ಲೋಕದಲ್ಲಿ ಸಿಲ್ಕೊಂಡಿದ್ದೆ ಅಂತ ಅನಿಸ್ತು. ಬಟ್ ಆದರೆ ಅದರಿಂದ ಹೊರಗೆ ಬರೋದು ಗೊತ್ತಾಗ್ತಿರಲಿಲ್ಲ. ಬಟ್ ತ್ಯಾಗರಾಜ್ ಸರ್ ನಂಗೊಂಡೆ ಒಂದು ದಿನ ಒಂದು ಕತೆ ಹೇಳಿದರು. ಹೇಗಿರುತ್ತೆ ಅಂದರೆ, ಒಂದು ಮನೆ ಕಟ್ತಿರ್ತೀರ ಮೇಡಮ್, ಮನೆ ಕಟ್ಟುವಾಗ ಕಷ್ಟ ಆಯಿತು ಅಂದರೆ ಯಾರಿಗಾರು ಕಾಂಟ್ರಾಕ್ಟರ್ಗೆ ಕೊಡ್ಬೋದು ನೀವು. ಅವರು ಕಾಂಟ್ರಾಕ್ಟರು ತುಂಬ ಚಂದವಾಗಿ ಮನೆಯನ್ನು ನಿರ್ಮಿಸಿ ನಿಮಗೆ ಕೊಟ್ಟಾಗ ನೀವು ಚೆಂದ ಗೃಹ ಪ್ರವೇಶ ಮಾಡಿದ್ರು. ಬಟ್ ಇದೆಂತ ಇದು ಒಂಥರ ತುಂಬ ಕ್ವಶನ್ ಮಾರ್ಕ್ ಆಯಿತು ನನಗೆ ಅಂತ ಹೇಳಿದರು ಅಂತೇಳಿ. ಬಟ್ ಅಂದರೆ ನಾವು ಯಾವುದೇ ಆಗಲಿ ಸಿಲಿಂಡರ್ ಅಂತ ಇದ್ದರೆ ದೇವರಿಗೆ ಯೂನಿವರ್ಸ್ಗೆ ನಾವು ಸಿಲಿಂಡರ್ ಆದರೆ ತಾನಾಗೇನೆ ಎಲ್ಲ ಸಿಗುತ್ತೆ ಅಂತ ಅದು ನಿಜ ನನಗೆ ತೋರಿಸ್ಕೊಟ್ಟಿದ್ದು ತ್ಯಾಗರಾಜ್ ಸರ್. ತುಂಬ ಧನ್ಯವಾದ ಸರ್ ಇದಕ್ಕೋಸ್ಕರ. ಬಟ್ ಈಗ ನನ್ನ ಮಗಳಿಗೆ ನಾನು ಮೋಸ್ಟ್ಲಿ ಅವಳಿಗೆ ನಾನು ತುಂಬ ಫ್ರೀಡಮ್ ಕೊಟ್ಟನೋ ಇಲ್ಲ ಅವಳಕ್ಕೆ ಚೆನ್ನಾಗಿತ್ತೋ ಗೊತ್ತಿಲ್ಲ. ಬಟ್ ಈಗ ತುಂಬ ಚೆನ್ನಾಗಿದ್ದಾಳೆ. ಬಟ್ ಈ ಒಂದು ಜರ್ನಿಯಲ್ಲಿ ನನಗೆ ಸಿಕ್ಕಿದವರು ಪ್ರಸನ್ನ ಭಟ್. ಬಟ್ ಇವ್ರದ್ದು ಕೂಡ ಗೈಡ್ಲೈನ್ಸ್ ತುಂಬ ಇದೆ. ನನಗೀಗ ಇಬ್ಬರು ಗುರುಗಳಿದ್ದಾರೆ, ಒಬ್ರು ತ್ಯಾಗರಾಜ್ ಸರ್, ಒಬ್ರು ಪ್ರಸನ್ನ ಭಟ್. ಬಟ್ ತುಂಬ ನಂಗೆ ಈ ಕ್ಯಾಂಪಿಂದ ಸಿಕ್ಕಿದೆ ಪ್ರಸನ್ನ ಭಟ್ ಆ್ಯಕ್ಚುಲಿ. ಬಟ್ ತುಂಬ ಧನ್ಯವಾದಗಳು ಸರ್.